ಹಾಯ್ ಫ್ರೆಂಡ್ಸ್, ಕಲ್ಪತರು ಕುಟುಂಬಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಈ ಬ್ಲಾಗ್ ಬಂದು ಶಿವರಾತ್ರಿ ಹಬ್ಬದ ನೆಕ್ಸ್ಟ್ ಡೇ ಬ್ಲಾಗ್ ಅಂತಲೇ ಹೇಳ್ಬೋದು. ಬನ್ನಿ ಇವತ್ತಿನ ಡೈಲಿ ಬ್ಲಾಗ್ನ ಶುರು ಮಾಡೋಣ. ಓಕೆ, ಇವತ್ತಿನ ಬೆಳಿಗ್ಗೆ ತಿಂಡಿಗೆ ಬಂದು ಮಿಲೆಟ್ ದೋಸೆ ಅಥವಾ ಸಿರಿಧಾನ್ಯ ದೋಸೆ ಅಂತಲೇ ಹೇಳ್ಬೋದು. ಇದು ಲಿಟಲ್ ಮಿನಿಟ್ ಅಥವಾ ಸಾಮೆ ಅಕ್ಕಿ ದೋಸೆ ಅಂತಲೇ ಹೇಳ್ಬೋದು. ಇದ್ರ ಕಾಂಬಿನೇಷನ್ಗೆ ನಾನು ಮಿಕ್ಸ್ ವೆಜಿಟೇಬಲ್ ಗೊಜ್ಜು ಮಾಡಿದ್ದೆ, ತುಂಬಾ ಟೇಸ್ಟಿಯಾಗಿತ್ತು. ಹಾಗೆ ಸಿರಿಧಾನ್ಯಗಳನ್ನ ನಾವು ತುಂಬಾ ಬೆನಿಫಿಟ್ ಇದೆ ಯೂಸ್ ಮಾಡೋದ್ರಿಂದ. ಹಾಗಾಗಿ ನಾನು ಸಿರಿಧಾನ್ಯಗಳನ್ನ ದೋಸೆ, ಇಡ್ಲಿ ಅಥವಾ ಪಡ್ಡು, ಚಿತ್ರಾನ್ನ, ಮೊಸರನ್ನ ಈ ಥರ ನಾವು ರೆಗ್ಯುಲರಾಗಿ ಯೂಸ್ ಮಾಡ್ತಾನೆ ಇರ್ತೀವಿ ನಮ್ಮ ಮನೇಲಂತೂ. ಅದರಲ್ಲೂ ಸಾಮೆ ಅಕ್ಕಿ ಲೇಡೀಸ್ಗಂತೂ ತುಂಬಾ ಉಪಯೋಗ ಇದೆ. ಇದರಲ್ಲಿ ಅಧಿಕ ನಾರಿನಾಂಶ ಇದೆ. ಮತ್ತು ಪೋಲಿಕ್ ಆ್ಯಸಿಡ್, ಕ್ಯಾಲ್ಶಿಯಂ, ಮೆಗ್ನೀಷಿಯಮ್, ಪೊಟ್ಯಾಷಿಯಮ್ ಎಲ್ಲ ಅಂಶ ಜಾಸ್ತಿ ಇರೋದ್ರಿಂದ ಥೈರಾಯ್ಡ್ ಆಗಲಿ, ಮಧುಮೇಹಗಳಾಗಲಿ, ಶುಗರು, BP ಎಲ್ಲ ಇರೋರಿಗೂ ತುಂಬಾ, ಮತ್ತು ತೂಕ ಕಡಿಮೆ ಮಾಡ್ಕೊಳ್ಳೋರ್ಗೂ ಕೂಡ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ. ಮುಂದಿನ ದಿನಗಳಲ್ಲಿ ನಾನು ಸಿರಿಧಾನ್ಯದ ಬಗ್ಗೆ ಮಾಹಿತಿ ಕೊಡಬೇಕು ಅಂದ್ಕೊಂಡಿದ್ದೀನಿ. ಅದ್ರ ಬಗ್ಗೆ ರೆಸಿಪಿಗಳನ್ನ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ಹಾಗೆ ನಮ್ಮ ಯಜಮಾನರು ಮತ್ತು ಮಕ್ಕಳು ಎಲ್ಲ ತಿಂಡಿ ತಿಂತಾಯಿದ್ರು, ಹಾಗೆ ಅವ್ರಿಗೂ ಕೂಡ ಹಾಕ್ಕೊಡ್ತಾಯಿದ್ದೆ. ಹಾಗೆ ನಾಟಿ ಬೆಣ್ಣೆ ತರಿಸಿದ್ರು, ಹಸುವಿನ ಬೆಣ್ಣೆ. ಅದನ್ನು ಇಲ್ಲಿ ತುಪ್ಪ ಮಾಡೋದು ಹೇಗೆ ಅನ್ನೋದನ್ನು ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ನಾವಿಲ್ಲಿ 2 ಥರ ಕಾಯಿಸ್ತೀವಿ ಬೆಣ್ಣೆನ. ಒಂದು ಬೆಳ್ಳುಳ್ಳಿ ಹಾಕಿ ಮಾಡ್ತೀವಿ, ಇನ್ನೊಂದು ಬೆಳ್ಳುಳ್ಳಿ ಹಾಕ್ತೇನೋ ಮಾಡ್ತೀವಿ. ಯಾಕೆ ಅಂದರೆ ಬೆಳ್ಳುಳ್ಳಿ ಇಷ್ಟಪಟ್ಟು ತಿನ್ನೋರು ಬ್ರಾಹ್ಮಣ್ಸ್ಗಳೆಲ್ಲ ಬೆಳ್ಳುಳ್ಳಿ ಯೂಸ್ ಮಾಡಲ್ಲ, ಹಾಗಾಗಿ ಅವ್ರಿಗೆ ಇಷ್ಟ ಆಗಲ್ಲ ಹಾಕಿದರೆ. ಅಂಥವರು ತಿನ್ನದೇ ಇರೋ ಕಾರಣ ನಾವು 2 ಥರ ಮಾಡೋವಂಥದ್ದು. ಇಲ್ಲಿ ನಾನು ಪೂರ್ತಿ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿಲ್ಲ, ಬಟ್ ನಾನು ಹಾಗೆ ಹೇಳ್ತಾ ಹೋಗ್ತೀನಿ ಯಾವ ರೀತಿ ನಾವು ಮಾಡ್ತೀವಿ, ತುಪ್ಪ ಕಾಯಿಸ್ತೀವಿ ಅಂತ ಹೇಳ್ತೀನಿ. ಇಲ್ಲಿ ಮೆಂತ್ಯನ ಇಲ್ಲಿ ಒಂದು 10 kgs ನಾನು ಬೆಣ್ಣೆ ತೊಗೊಂಡಿರೋದ್ರಿಂದ ಒಂದು 100 ಗ್ರಾಮ್ ಅಷ್ಟೇ ಇಲ್ಲಿ ನಾನು ಮೆಂತ್ಯ ತೊಗೊಂಡಿದ್ದೀನಿ ಅಂತಲೇ ಹೇಳ್ಬೋದು. ಇದು ಚೆನ್ನಾಗಿ ಸ್ವಲ್ಪ ಚಟಪಟ ಅಂತ ಇದಾಗ ಗಂಟ ಫ್ರೈ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ಒಂದು 7-8 ಲವಂಗ ಮತ್ತು ಮೆಂತ್ಯ ಎಲ್ಲ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ. ಅದು ಸ್ವಲ್ಪ ಪೌಡ್ರ್ ಆದಮೇಲೆ ಹಾಕೋಂಥದ್ದು. ಇಲ್ಲಿ ಚೆನ್ನಾಗಿ ಬೆಣ್ಣೆ ಎಲ್ಲ ಚೆನ್ನಾಗಿ ನೊರೆ ಎಲ್ಲ ಹೋಗಿ ಸ್ವಲ್ಪ ಕುದಿಯೋವಾಗ ಇದು ಪೌಡ್ರನ್ನ ಆ್ಯಡ್ ಮಾಡ್ತೀನಿ. ಇದ್ರ ಜೊತೆಗೆ ನಾವು ಹಾಕೋಂಥದ್ದು ಜಾಯಿಕಾಯಿ ಮತ್ತು ಅರಿಶಿನ ಪುಡಿ, ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಕಾಯಿಸ್ತೀವಿ. ಜೊತೆಗೆ ಒಂದೊಂದು ಸರಿ ನಾವು ವೀಳ್ಯದೆಲೆ ಕೂಡ ಹಾಕ್ತೀವಿ. ಮತ್ತು ಕೊನೆಗೆ ಲಾಸ್ಟಲ್ಲಿ ಒಂದು ಟಿಪ್ಪು ನನ್ನ ಕಡೆಯಿಂದ ಅಂತಲೇ ಹೇಳ್ಬೋದು. ನಾವು ಲಾಸ್ಟಲ್ಲಿ ಏನು ಮಾಡ್ತೀವಿ ಅಂದರೆ ಸ್ವಲ್ಪ ಶುಗರ್ನ ಆ್ಯಡ್ ಮಾಡ್ತೀವಿ. ಸ್ವಲ್ಪ ಕ್ವಾಂಟಿಟಿ ಶುಗರ್ ಹಾಕೋದ್ರಿಂದ ಬೆಣ್ಣೆ ಮರಳುಗಟ್ಟುತ್ತೆ ಅಂತಲೇ ಹೇಳ್ಬೋದು. ತುಂಬಾ ನೀವು ಒಂದ್ಸರಿ ಟ್ರೈ ಮಾಡಿ ಯಾವ ರೀತಿ ಬರುತ್ತೆ ಅಂತ. ಓಕೆ, ನಾವು ಇಲ್ಲಿ ತುಪ್ಪ ಕಾಯಿಸೋಕ್ಕೆ ಹಾಕೋಕ್ಕೆ ಗ್ಲಾಸ್ ಬಾಟ್ಲುಗಳನ್ನ ಯೂಸ್ ಮಾಡ್ತೀವಿ. ಒಂದು ಕಡೆ ತುಪ್ಪ ಕಾಯಿಸೋಕೆ ಇಟ್ಟಿದ್ದೀನಿ. ಇಲ್ಲಿ ಗ್ಲಾಸ್ ಬಾಟ್ಲುಗಳೆಲ್ಲ ನೀಟಾಗಿ ತೊಳೆದು ಅದನ್ನು ಡ್ರೈ ಮಾಡಿ ಒಂದು ಚೆನ್ನಾಗಿರೋಂತಹ ವಾಶ್ ಮಾಡಿರುವಂತಹ ಬಟ್ಟೆನಲ್ಲಿ ಒರೆಸಿ ಆಮೇಲೆ ಶೋಧಿಸಿ ಪ್ಯಾಕ್ ಮಾಡುವಂಥದ್ದು, ಆಮೇಲೆ ಶಾಪು ಕೊಡುವಂಥದ್ದು. ಇಷ್ಟು ಪ್ರೊಸೆಸ್ ಇರುತ್ತೆ ಈ ತುಪ್ಪ ಮಾಡುವಂಥದ್ದು ಕೆಲಸ. ಇಲ್ಲಿ ತುಪ್ಪ ಎಲ್ಲ ಹಾಕಿ ಪ್ಯಾಕ್ ಮಾಡಿ ಆಮೇಲೆ ಅದು ಸ್ವಲ್ಪ ಗಟ್ಟಿ ಆದಮೇಲೆ ನಾವು ಶಾಪಕ್ಕೆ ಕೊಡುವಂಥದ್ದು. ಓಕೆ ಫ್ರೆಂಡ್ಸ್, ಇಲ್ಲಿ ನಾನು ಸಾಂಬಾರು ರೆಸಿಪಿನೂ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋ ಅಂದ್ಕೊಂಡಿದ್ದೀನಿ. ಇವಾಗ ನಾನು ಸೊಪ್ಪು ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೀನಿ. ಅದನ್ನು ಅಮ್ಮನ ಮನೆ ಕಡೆ ಸ್ವಲ್ಪ ಚೇಂಜಸ್ ಇರುತ್ತೆ, ಮತ್ತು ಅತ್ತೆ ಮನೆ ಕಡೆ ಸ್ವಲ್ಪ ಚೇಂಜಸ್ ಇರುತ್ತೆ, ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅತ್ತೆ ಮನೆ ಮತ್ತು ಅಮ್ಮನ ಮನೆ ಮಾಡೋವಂಥದ್ದು. ನಾನಿವಾಗ ನಮ್ಮ ಅತ್ತೆ ಯಾವ ರೀತಿ ಸೊಪ್ಪು ಸಾರು ಮಾಡ್ತಾರೆ ಅನ್ನೋದು ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಜೊತೆಗೆ ನನ್ನ ಮಗಳು ಕೂಡ ಕುತ್ಕೊಂಡು ನನ್ನ ಜೊತೆ ಮಾತಾಡ್ತಾಯಿದ್ಲು, ಏನೇನು ಹಾಕಬೇಕು, ಯಾವ ಥರ ಮಾಡಬೇಕು ಅನ್ನೋದು ಹೇಳ್ತಾಯಿದ್ಲು. ಬನ್ನಿ ಹಾಗೆ ರಾಕ್ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ, ನೋಡಿ ಕಂಟಿನ್ಯೂ ಮಾಡ್ತೀನಿ.
ಗೈಸ್ ಇವಾಗ ಸ್ವಲ್ಪ ಗಟ್ಟಿ ಬೆಳಕು ಬರಲಿ, ಗಟ್ಟಿಯಾಗಿದೆ, ಚೆನ್ನಾಗಿ ಬಂದಿದೆ. ಸ್ವಲ್ಪ ತಣ್ಣಗಾದ್ಮೇಲೆ ಬಿಡು ವರ್ಷವನ್ನು ಕೈನ. ಇವಾಗ ನೋಡಿ ಮರಳು ಮರಳು ಥರ ಬಂದಿದೆ. ತುಂಬಾ ಚೆನ್ನಾಗಿ ಬಂದಿದೆ. ಹೇಳಿ ದುಕ್ಕು 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 ಎದ್ದು ನಿಂತ್ಕೊಂಡು ದುಕ್ಕು ಆಯ್ತಲ್ವಾ? 10 kg ತುಪ್ಪ, 10 kg ತುಪ್ಪ ದುಕ್ಬೇಕು ನೀನು. ಬಾ ದುಕ್ಬಿಟ್ಲಪ್ಪ. ಓಕೆ 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 ಗೈಸ್, ಇವಾಗ ತುಪ್ಪ ಎಲ್ಲ ಮಾಡಾಯಿತು. ಇದನ್ನು ಕಳಿಸ್ಬೇಕು ಶಾಪ್ಗೆ. ಇವಾಗ ಸೊಪ್ಪೆಲ್ಲ ತಂದಿದ್ದಾರೆ, ಸೊಪ್ಪೆಲ್ಲ ಬಿಡಿಸಿ ಸೊಪ್ಪು ಸಾರು ಮಾಡಬೇಕು. ನಾನು ಯಾವ ರೀತಿ ಸೊಪ್ಪು ಸಾರು ಮಾಡ್ತೀನಿ ಅನ್ನೋದು ನಿಮ್ಮ ಮುಂದೆ ಶೇರ್ ಮಾಡ್ಕೊತೀನಿ. ಓಕೆ, ಇದು ನಾಟಿ ಹಸು ತುಪ್ಪ. ನಮ್ಮದು ಆರ್ಗ್ಯಾನಿಕ್ ಶಾಪ್ ಇರೋದ್ರಿಂದ ಆರ್ಗ್ಯಾನಿಕ್ ಶಾಪ್ ಇರೋದ್ರಿಂದ ನಾವು ಅಲ್ಲಿಗೆ ನಾಟಿ ಹಸುವಿನ ತುಪ್ಪನ ಮಾಡಿ ಮನೆಯಲ್ಲೇ ಅದನ್ನು ನೀಟಾಗಿ ಪ್ಯಾಕ್ ಮಾಡಿ ಕೊಡ್ತೀವಿ. ತೊಗೊಳ್ತಾರೆ. ಇದನ್ನು 2 ಥರ ಮಾಡ್ತೀವಿ ನಾವು. ಬೆಳ್ಳುಳ್ಳಿ ಹಾಕಿ ಮಾಡ್ತೀವಿ, ಬೆಳ್ಳುಳ್ಳಿ ಹಾಕ್ತಾನೂ ಮಾಡ್ತೀವಿ. ಬೆಳ್ಳುಳ್ಳಿ ಹಾಕಿ ಮಾಡೋದು ಇಷ್ಟಪಡ್ತಾರೆ. ಬ್ರಾಹ್ಮಣ್ಸ್ಗಳೆಲ್ಲ ಬೆಳ್ಳುಳ್ಳಿ ಇಲ್ಲದೇ ಇರೋಂಥದ್ದನ್ನ ಕೇಳ್ತಾರೆ, ಹಾಗಾಗಿ ಅವ್ರಿಗೆ ಆ ಥರ ಮಾಡ್ಕೊಳ್ತೀವಿ. ಟೈಮ್ ಬಂದು 11 o'clock ಆಗಿದೆ ಆಲ್ರೆಡಿ. ಇನ್ನು ತಿಂದಿಲ್ಲ. ಇದನ್ನು ಈ ಕೆಲಸನೇ ಆಯಿತು. ಪುಳಿಯೋಗರೆ ಮಾಡಿದ್ದೀವಿ, ಊರಿಂದ ಕೊಟ್ಟಿದ್ರಲ್ವ ಗೊಜ್ಜು, ಅದನ್ನೇ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಬಂದಿದೆ. ಅದಕ್ಕೆ ಸ್ವಲ್ಪ ಬೆಲ್ಲ ಎಲ್ಲ ಆ್ಯಡ್ ಮಾಡಿ ಏನೋ ಸ್ವಲ್ಪ ಚೆನ್ನಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಓಕೆ, ಬನ್ನಿ ಇವಾಗ ತಿಂಡಿ ತಿಂದ್ಬಿಟ್ಟು ಮುಂದಿನ ಕೆಲಸ ಮಾಡ್ತೀನಿ. ಸಹಾಯ ಮಾಡೋಕ್ಕೆ ಒಪ್ಕೊಂಡ್ವು. ಎಷ್ಟು ಐಡಿಯಾಗಳು ಮಿಸ್ ಆಗಿದೆ ಅಂತ ನೋಡೋಣ. ನನ್ನ ಜೊತೆ ಎಣಿಸಿ. 1 2 3 4 5. ಓಕೆ ಫ್ರೆಂಡ್ಸ್, ಸೊಪ್ಪೆಲ್ಲ ಕಟ್ ಮಾಡಾಯಿತು. ಇವಾಗ ನಮ್ಮ ಹಾಸನ ಕಡೆ ಯಾವ ರೀತಿ ಸೊಪ್ಪಿನ ಸಾಂಬಾರು ಮಾಡ್ತಾರೆ ಅನ್ನೋದನ್ನ ನಿಮ್ಮ ಮುಂದೆ ಶೇರ್ ಮಾಡ್ಕೊತೀನಿ. ನಮ್ಮ ಅತ್ತೆ ಮನೆ ಕಡೆ ಒಂಥರ ಮಾಡ್ತಾರೆ, ಅಮ್ಮನ ಮನೆ ಕಡೆನೂ ಒಂಥರ ಮಾಡ್ತಾರೆ. ಬಟ್ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಅಷ್ಟೇ. ಟೇಸ್ಟ್ ವೈಸ್ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಅವರು ಕಾಯಿ ಹಾಕಿ, ನಮ್ಮ ಅತ್ತೆ ಮನೆ ಕಾಯಿ ಹಾಕಿ ರುಬ್ಬಿ ಮಾಡ್ತಾರೆ, ಮತ್ತು ಫ್ರೈ ಮಾಡ್ತಾರೆ. ಅಮ್ಮನ ಮನೆ ಸೊಪ್ಪಿನೊಳಗಡೆ ಮೆಣಸಿನ್ಕಾಯಿ ಎಲ್ಲ ಹಾಕಿ ಬೇಯಿಸ್ಬಿಟ್ಟು ಆಮೇಲೆ ರುಬ್ತಾರೆ. ಬನ್ನಿ ಇವಾಗ ನಮ್ಮ ಅತ್ತೆ ಮಾಡೋ ಸ್ಟೈಲ್ ಯಾವ ರೀತಿ ಸೊಪ್ಪಿನ ಸಾಂಬಾರು ಮಾಡ್ತಾರೆ ಅದೇ ರೀತಿ ನಾನಿವಾಗ ನಿಮಗೆ ಮಾಡೋದನ್ನ ತೋರಿಸ್ತೀನಿ. ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ಬನ್ನಿ. ಓಕೆ ಫ್ರೆಂಡ್ಸ್, ಇಲ್ಲಿ ನನ್ನ ಮಗಳು ಕೂಡ ಮಾತಾಡ್ತಾ ಇದ್ದು ಬೇಜಾರಾಗ್ದಂಗೆ ನಾನು ಕೇಳ್ತಾ ಅಡುಗೆ ಮಾಡ್ತಾಯಿದ್ದೆ. ಜೊತೆಗೆ ಪಾತ್ರೆಗಳೆಲ್ಲ ವಾಶ್ ಮಾಡಿ, ತುಪ್ಪದ ಪಾತ್ರೆಗಳೆಲ್ಲ ವಾಶ್ ಮಾಡಿ ಅದೇ ಪಾತ್ರೆಗೆ ಸೊಪ್ಪುಗಳನ್ನ ಹಾಕಿ ಚೆನ್ನಾಗಿ ತೊಳಿತಾ ಇದ್ದೆ. 2 ರಿಂದ 3 ಸರಿ ವಾಶ್ ಮಾಡಬೇಕು. ಮತ್ತು ಅದ್ರ ಜೊತೆಗೆ ಕಾಳುಗಳು ಹಾಕ್ಕೊಂಡಿದ್ದೆ, ತೊಗರಿಬೇಳೆ ಮತ್ತು ಹೆಸರು ಕಾಳು. ಅದನ್ನು ವಾಶ್ ಮಾಡಿ ಸೊಪ್ಪು, ಕಾಳು, ಉಪ್ಪು ಎಲ್ಲ ಹಾಕಿ ಒಂದು 3 ವಿಸಲ್ ಹೊಡಿಸ್ತೀನಿ ನಾನು. ಆಮೇಲೆ ಏನೇನು ಹಾಕ್ತೀನಿ ನಾನು ಮುಂದೆ ಶೇರ್ ಮಾಡ್ಕೊಂಡಿದ್ದೀನಿ ನೋಡಿ. ಹಾಗೆ ಇಲ್ಲಿ ನನ್ನ ಮಗಳು ಪಕ್ಕದ ಸೈಟಲ್ಲಿ ಹಸು ಮೇಯ್ತಾಯಿತ್ತು. ಅದಕ್ಕೆ ಹಸುಗೆ ಕಸ ಎಲ್ಲ ತಿನ್ನುತ್ತೆ, ಮುಳ್ಳೆಲ್ಲ ಚುಚ್ಕೊಳ್ಳುತ್ತೆ ಅಂತ ಹೇಳ್ತಾ ಇದ್ಲು. ಅದನ್ನು ರಾಕ್ಲಿ ಟಿಪ್ಸ್ನ ನಾನು ಹಾಗೆ ಶೇರ್ ಮಾಡ್ತೀನಿ ನೋಡಿ. ಹಾಗೆ ಕಂಟಿನ್ಯೂ ಮಾಡ್ತೀನಿ ನೋಡಿ ಫ್ರೆಂಡ್ಸ್.
ಅಲ್ಲ ಹಸು ಏನು ತಿಂತಾಯ್ತಲ್ಲಿ? ಕಸ ತಿಂತಾಯ್ತಾ? ತಿನ್ಬಾರ್ದಾ? ಎಲ್ಲಿಗೆ? ಹೌದಾ? ಪಾಪ ಅಲ್ವಾ? ಅದಕ್ಕೆ ಕಸ ತಿನ್ಬೇಡ ಅಂತ ಹೇಳು. ನೋಡಿ ಇಲ್ಲಿ ಎಷ್ಟೊಂದು ಕಸ ಹಾಕಿದ್ದಾರೆ. ಎಲ್ಲ ಸೈಡ್ ಖಾಲಿ ಇತ್ತು ಅಂದರೆ ಎಲ್ಲ ಕಸ ತಂದು ಹಾಕೋದು. ಅಲ್ಲಿ ಹಸು ಕಸ ತಿಂತಾ ಇದೆ ಅಂತ ನನ್ನ ಮಗಳು ಇಲ್ಲಿ ವಿಂಡೋಯಿಂದ ನೋಡಿ ಹೇಳ್ತಾ ಇದ್ದಾಳೆ. ಅಲ್ಲ ಬಂಗಾರಿ? ಸಾಕು, ನೀನು ಇದೆಲ್ಲ ತಿನ್ಬಾರ್ದು ಆಯ್ತಾ? ಹಾಂ, ಎತ್ತಿಡು. ಗುಡ್ಗರ್. ಇಲ್ಲಿ ನಾನು ಹೆಸರು ಬೇಳೆ ಮತ್ತು ಹೆಸರು ಕಾಳು ಮತ್ತು ಏನು ಹೇಳ್ತಾರೆ ಬೇಳೆ ಇದನ್ನು ಹಾಕ್ಕೊಂಡಿದ್ದೀನಿ. ಜೊತೆಗೆ ಸೊಪ್ಪು ತುಂಬ ಜಾಸ್ತಿ ಇದೆ, ಅದಕ್ಕೆ ದೊಡ್ಡ ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ. ಮೊಬೈಲ್ ಇಟ್ಕೊಂಡು ಒಂದು ಕೈಲಿ ಇದನ್ನು ಮಾಡೋದಂದ್ರೆ ಇಷ್ಟೊಂದು ಸೊಪ್ಪಿದೆ. ಹಾಗೆ ನಾನಿಲ್ಲಿ ಉಪ್ಪು ಹಾಕ್ತೀನಿ. ಇದೆಲ್ಲ ಹಾಕಿ ಕುಕ್ಕರಲ್ಲಿ ವಿಷಲ್ ಕೊಡಿಸ್ತೀನಿ 3. ಚೆನ್ನಾಗಿ ಬೆಂದೋದು ಸೊಪ್ಪು. ಇರು. ಹಾಂ, ಹೇಳ್ತೀಯ ಬಂಗಾರಿ ಏನೇನು ಐಟಮ್ ತಗೊಂಡಿದ್ದೀನಿ ನಾನು ಅಂತ ಹೇಳು. ಹಸಿರು ಮೆಣಸಿನ್ಕಾಯಿ ಇಷ್ಟನ್ನು ತಗೊಂಡು ಇದೆಲ್ಲ ಫ್ರೈ ಮಾಡ್ಕೋಬೇಕು. ಏನು ಮಾಡೋಕ್ಕೆ ಇದು? ಏನು ಮಾಡೋಕ್ಕೆ? ಏನು ಸಾಂಬಾರು ಮಾಡೋಕ್ಕೆ? ಸಬ್ಸಾರು. ನೋಡಿದ್ರಲ್ಲ ಫ್ರೆಂಡ್ಸ್, ನನ್ನ ಮಗಳು ಓಕೆ ನನ್ನ ಮಗಳೇ ಹೇಳಿದ್ಲು. ಈರುಳ್ಳಿ, 1 ಸ್ಪೂನ್ ಜೀರಿಗೆ, ಹಾಗೆ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 10ರಿಂದ ನಿಮ್ಮ ಖಾರ ತಕ್ಕಂಗೆ ನೀವು ಹಸಿರು ಮೆಣಸಿನ್ಕಾಯಿ ತೊಗೋಬೋದು. ನಮ್ಮ ಮನೆಗೆ ಖಾರ ಸ್ವಲ್ಪ ಕಡಿಮೆನೇ ಇರೋದ್ರಿಂದ ನಾನು ಸ್ವಲ್ಪನೇ ತೊಗೊಂಡಿದ್ದೀನಿ. ಇದೆಲ್ಲನೂ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆಲಿ ಫ್ರೈ ಮಾಡಿಕೊಂಡು ಆಮೇಲೆ ಇದ್ರ ಜೊತೆಗೆ ಸೊಪ್ಪು ಹಾಕ್ಕೊಂಡು ರುಬ್ಕೊಳ್ಳೋಂಥದ್ದು, ಆಮೇಲೆ ಒಗ್ಗರಣೆ ಮಾಡೋಂಥದ್ದು. ಇಷ್ಟೇ ಸೊಪ್ಪು ಸಾರು. ಬನ್ನಿ ತೋರಿಸ್ತೀನಿ. ಈಗ ಫ್ರೈ ಮಾಡ್ತೀನಿ. ಓಕೆ, ಇಲ್ಲಿ ನಾನು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ. ನೀನೇನು ಮಾಡ್ತೀಯ? ಇದು ತಣ್ಣಗಾಗಿದೆ. ಇವಾಗ ಮಿಕ್ಸಿಗೆ ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ. ಇದನ್ನು ಮಿಕ್ಸಿಗೆ ಮಾಡ್ಕೊಳ್ಳೋಣ. ಮತ್ತೆ ನೀರು ಹಾಕೊಂಡಿದ್ದೀನಿ, ಮತ್ತೆ ಬೆಳ್ಳುಳ್ಳಿ. ಅಮ್ಮ ಇದು ಅಮ್ಮ ಹಿಂಗೆ ಹಾಕೊಳ್ಳೋಣ. ಚಟ್ನಿ ಎಲ್ಲ ಇದು ಕಾಯಿ ಎಲ್ಲ ಹಾಕಿದ್ನಲ್ಲ, ಇವಾಗ ಈ ಸೊಪ್ಪು ಹಾಕೊಂಡು ರುಬ್ಕೊಳ್ಳೋಣ. ಏನಿಲ್ಲ,
ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ ಪತ್ತಂತ ಘಮ ಅಂತ ಇದೆ ಅಲ್ಲ, ಸ್ಮೆಲ್ ಮಾಡು. ಘಮ ಅಂತ ಇದೆಯಾ? ನಾನು ಯೂಸ್ ಮಾಡೋಂಥದ್ದು ಕೊಬ್ಬರಿ ಎಣ್ಣೆ ಅಡುಗೆಗೆ, ಇಲ್ಲ ಕಡಲೆಕಾಯಿ ಎಣ್ಣೆ, ಗಾಣದ ಎಣ್ಣೆಗಳನ್ನ ಯೂಸ್ ಮಾಡಿ, ಆದಷ್ಟು ತುಂಬ ಒಳ್ಳೆಯದು ಹೆಲ್ತ್ಗೆ. ನಾವೀಗ ತುಂಬ ಜಾಸ್ತಿ ಯೂಸ್ ಮಾಡ್ತಾ ಇರೋದು ಕೊಬ್ಬರಿ ಎಣ್ಣೆ, ಹಾಗೆ ಕಡಲೆಕಾಯಿ ಎಣ್ಣೆ, ಸನ್ಫ್ಲವರ್ ಎಲ್ಲ ಎಣ್ಣೆನೂ ಯೂಸ್ ಮಾಡ್ತೀವಿ. ಬಟ್ ಸದ್ಯಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಕೊಬ್ಬರಿ ಎಣ್ಣೆ, ಗಾಣದ ಎಣ್ಣೆ. ಸಾಸಿವೆ ಸಾಸಿವೆ ಅದು ರಾಗಿ ರಾಗಿ ಎಲ್ಲ ಮರಿ, ಸಾಸಿವೆ, ರಾಗಿ ಸ್ವಲ್ಪ ನಮ್ಮ ಗಿಡದಲ್ಲೇ ಬೆಳೆದಿರೋಂಥ ಕರಿಬೇವು. ಓಕೆ ಫ್ರೆಂಡ್ಸ್, ಇಲ್ಲಿ ಸಾಂಬಾರಿಗೆ ನಾನು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಒಣಮೆಣ್ಸಿಕಾಯಿ ಎಲ್ಲ ಹಾಕಿ ಫ್ರೈ ಮಾಡಿ, ಅದಕ್ಕೆ ರುಬ್ಕೊಂಡಿರುವಂಥ ಖಾರ ಎಲ್ಲ ಹಾಕಿ, ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ನೀರನ್ನ ಹಾಕಿ ಆ್ಯಡ್ ಮಾಡಿ ಉಪ್ಪು ಹಾಕಿ ಕುದಿಸುವಂಥದ್ದು. ಇಷ್ಟೇ ಸಾಂಬಾರ್ ರೆಸಿಪಿ. ಇದನ್ನು ಒಮ್ಮೆ ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ಇಲ್ಲಿ ನನ್ನ ಮಗಳ ಜೊತೆ ಮಾತಾಡ್ತಾ ಸಾಂಬಾರು ರೆಸಿಪಿನೂ ತೋರಿಸ್ದೆ ನಿಮಗೆ. ಮಾಡಿದ್ದು ಆಯಿತು. ಇವಾಗ ಸೊಪ್ಪು ಮತ್ತು ಕಾಳನ್ನ ಒಗ್ಗರಣೆ ಮಾಡ್ಕೊಬೇಕಿತ್ತು. ಹಾಗಾಗಿ ನಾನು ಎಲ್ಲರೂ ಹೇಗೆ ಮಾಡ್ತಾರೆ ಅದೇ ರೀತಿನೇ ನಾನು ಮಾಡೋಂಥದ್ದು. ಇವಾಗ ನಾನು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಸಾಸಿವೆ, ಜೀರಿಗೆ, ಒಣಮೆಣ್ಸಿನ್ಕಾಯಿ ಇದ್ದರೆ ಹಾಕ್ಕೊಳ್ಳಿ. ಇಲ್ಲಿ ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ಹಸಿರು ಮೆಣಸಿನ್ಕಾಯಿ ಯೂಸ್ ಮಾಡಿದ್ದೀನಿ. ಹಾಗೆ ಮತ್ತು ಕರಿಬೇವಿನ ಸೊಪ್ಪು, ಈರುಳ್ಳಿ, ಕಾಯಿ ತುರಿ, ಸೊಪ್ಪು ಎಲ್ಲ ಹಾಕಿ ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊತೀನಿ. ಸೊಪ್ಪು ಸಾರು ಅಂದಮೇಲೆ ಮುದ್ದೆ ಇರಲೇಬೇಕಲ್ವ. ನಾನು ರೆಗ್ಯುಲರಾಗಿ ಮುದ್ದೆ ಮಾಡ್ತೀನಿ. ಅದರಲ್ಲೂ ಸೊಪ್ಪಿನ ಸಾಂಬಾರು, ಈ ಥರ ಎಲ್ಲ ಸಾಂಬಾರು ಮಾಡಿದಾಗ ಮುದ್ದೆ ಮಾಡಲೇಬೇಕು. ನಮ್ಮ ಮನೆಯವ್ರು ಮುದ್ದೆ ಇಲ್ಲ ತಿನ್ನೋದೇ ಇಲ್ಲ. ಹಾಗಾಗಿ ಅವ್ರಿಗಂತೂ ಇದು ಫೇವ್ರೇಟ್ ಸಾಂಬಾರು ಅಂತಲೇ ಹೇಳ್ಬೋದು. ನಮ್ಮ ಮನೆಯವ್ರು ಎಲ್ಲರೂ ಫೇವ್ರೇಟೇ. ಅದರಲ್ಲೂ ನನ್ನ ಮಗಳು ಮತ್ತು ನಮ್ಮ ಯಜಮಾನ್ರಿಗಂತೂ ಸೊಪ್ಪು ಸಾಂಬಾರು ಅಂದರೆ ತುಂಬಾ ಇಷ್ಟ. ನಮ್ಮ ಮನೇಲಿ ವಾರಕ್ಕೆ 2 ಸರಿನಾದ್ರೂ ಸೊಪ್ಪಿನ ಸಾಂಬಾರು ಇರಲೇಬೇಕು. ಹಾಗಾಗಿ ಸೊಪ್ಪಿನ ಸಾಂಬಾರಿಗೆ ಮುದ್ದೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಈ ರೆಸಿಪಿ ನಿಮಗೇನಾದ್ರು ಇಷ್ಟ ಆಗಿದರೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಹಾಗೆ ಲೈಕ್, ಶೇರ್, ಕಮೆಂಟ್ ಅಂತ ಮಾಡಿ ಅಂತ ಹೇಳ್ತೀನಿ. ಹಾಗೆ ನಮ್ಮ ಮನೆಯವರು ಏನಂದ್ರು ತಿಂದು ಅನ್ನೋದು ನಿಮ್ಮ ಮುಂದೆ ಶೇರ್ ಮಾಡ್ಕೊತೀನಿ. ಬನ್ನಿ ಫ್ರೆಂಡ್ಸ್, ಹಾಗೆ ಕಂಟಿನ್ಯೂ ಮಾಡ್ತೀನಿ. ಬರು ತುಂಬ ಚೆನ್ನಾಗಿದೆ. ಹೇಗಿದೆ ವರ್ಷಮ್ಮ? ಎಲ್ಲ ಮುದ್ದೆ ಊಟ ಮಾಡಬೇಕು. ಸಾಂಬಾರು ಚೆನ್ನಾಗಿದೆ. ಓಕೆನಾ? ಯಾಕೆ ಐಸ್ ಕ್ರೀಮ್ ಆಗುತ್ತೆ ಒಳಕ್ಕೆ? ನೀರು ಚೆಲ್ಕೊಂಡಲ್ಲ, ಅದಕ್ಕೆ ಚೆಲ್ಬಿಟ್ಲಲ್ಲ. ಚೆನ್ನಾಗಿದೆ. ಟೇಸ್ಟ್ ಇಲ್ವಾ? ಟೇಸ್ಟ್ ಇದೆ ಕಣಮ್ಮ. ಅಲ್ಲಮ್ಮ, ಅವಳು ನೀರು ಚೆಲ್ಕೊಂಡಲ್ಲ, ಅದಕ್ಕೆ. ಸಾಂಬಾರು ಇವತ್ತು ಹೆಂಗಿದೆ? ಸೂಪರ್ ಇದೆಯಾ? ಅಪ್ಪ, ನೀವೊಬ್ಬರು ಒಪ್ಕೊಬಿಟ್ರೆ ಅಲ್ಲಿ ಮುದ್ದೆ ತಿನ್ನಕ ಬಂಗಾರಿ ಬೇಡವಾ? ಸೂಪರ್ ಆಗಿದೆ ಮುದ್ದೆ. ಹೌದಾ? ಸಾಂಬಾರು ಸೂಪರ್ ಆಗಿದೆ. ಅದಕ್ಕೆ ಅನ್ನ ಊಟ ಮಾಡಿದ್ಲು ನಮ್ಮ ಅನ್ನ ಇವತ್ತು ಚೆನ್ನಾಗಿ. ಓಕೆ ಫ್ರೆಂಡ್ಸ್, ಸ್ನಾನ ಮಾಡಿದ್ರಲ್ವಾ? ಅವರು ಸಾಂಬಾರು ಹೇಗಿದೆ ಏನು ಅಂತ ಹೇಳಿದ್ರಲ್ವಾ, ಕೇಳಿಸ್ಕೊಂಡ್ರಿಲ್ವಾ? ಅವರು ಆನೆಸ್ಟಾಗಿ ರಿವ್ಯೂ ಕೊಡ್ತಾರೆ. ಸಾಮಾನ್ಯ ಅವರು ಚೆನ್ನಾಗಿದ್ದರೆ ಚೆನ್ನಾಗಿದೆ ಸಾಂಬಾರು ಅಂತ ಹೇಳ್ತಾರೆ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತಾರೆ. ಯಾವುದೇ ಅಡುಗೆ ಆದರೂ ಅಷ್ಟೇ ಆನೆಸ್ಟಾಗಿ ಹೇಳ್ತಾರೆ. ಓಕೆ, ನಾನು ಇದೇ ರೀತಿ ಸಾಂಬಾರನ್ನ ಮಾಡೋವಂಥದ್ದು ಯಾವಾಗಲೂ ಕೂಡ. ಇಲ್ಲಿ ನನ್ನ ದೊಡ್ಡ ಮಗಳು ಕೂಡ ಬೇಜಾರಲ್ಲಿ ತಿಂತಾಯಿದ್ಲು. ಯಾಕೆ ಅಂದರೆ ನನ್ನ ಚಿಕ್ಕ ಮಗಳು ತಟ್ಟೆಗೆ ನೀರನ್ನ ಚೆಲ್ಬಿಟ್ಟಿದ್ಲು. ಹಾಗಾಗಿ ಅವಳಿಗೆ ಸ್ವಲ್ಪ ಟೇಸ್ಟ್ ಸಿಗ್ತಾ ಇರಲಿಲ್ಲ. ಹಾಗಾಗಿ ಸ್ವಲ್ಪ ಬೇಜಾರಲ್ಲಿ ಊಟ ಮಾಡ್ತಾಯಿದ್ಲು. ಅದಕ್ಕೆ ಚಿಕ್ಕವಳು ಸಾರಿ, ನಾನು ಚೆಲ್ಬಿಟ್ಟೆ ನಿಮಗೆ ಸಾರಿ ಅಂತ ಸಾರಿ ಕೇಳಿ ಮುತ್ತೆಲ್ಲ ಕೊಡ್ತಾಯಿದ್ಲು. ಅಕ್ಕನಿಗೆ ಮತ್ತು ಅಪ್ಪನಿಗೆ ಎಲ್ಲರಿಗೂ ಮುತ್ತು ಕೊಡ್ತಾ
ಸಮಾಧಾನ ಮಾಡ್ತಾ ಇದ್ಲು ಅಂತಲೇ ಹೇಳ್ಬೋದು. ಓಕೆ, ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದರೆ ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಬಾಯ್ ಫ್ರೆಂಡ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.